ಸಂಜೆ ಒಳಗಡೆ ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಆಗಿ ಮನೇಲಿ ದೀಪ ಹಚ್ಚಿ ಬಾಗಿಲಿಗೂ ಕೂಡ ದೀಪ ಹಚ್ಚಿಟ್ಟು ಜಯಂತ್ ಮಾಡಿರೋ ಬಿಸಿ ಬಿಸಿ ಕಾಫಿನ ಟೇಸ್ಟ್ ಮಾಡ್ತಾ ಕೂತಿದ್ದೀವಿ. ಸೊ ಇನ್ನು ಮಕ್ಕಳು ಮಲಗಿದ್ದಾರೆ ಅಂತೇಳಿ ಇನ್ನು ಅವ್ರನ್ನ ಒಬ್ಬೊಬ್ಬರನ್ನಾಗೆ ಎಬ್ಬಿಸ್ಕೊಂಡು ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಇತ್ತು. ಎವ್ರಿ ಸ್ಯಾಟರ್ಡೆ ಏನು ಮಿಸ್ ಆದರೂ ಕೂಡ ನಮಗೂ ಟೆಂಪಲ್ ವಿಸಿಟ್ ಮಾತ್ರ ಮಿಸ್ ಮಾಡಲ್ಲ. ಅಲ್ಲಿಗೆ ಹೋದರೆ ಏನೋ ಒಂಥರ ಪೀಸ್ಫುಲ್ನೆಸ್, ಏನೋ ಒಂಥರ ಹ್ಯಾಪಿನೆಸ್ ಸಿಗುತ್ತೆ ನನಗೆ. ಆ್ಯಂಡ್ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಎವ್ರಿ ಸ್ಯಾಟರ್ಡೆ ಹೋಗೋದನ್ನು. ಇನ್ನು ಶನ್ಮಾತ್ಮಂಗೆ ಪ್ರತಿ ವಾರ ಕೊಡೋ ಥರನೇ ಈ ವಾರನೂ ಕೂಡ ಕಾಣಿಕೆ ಇಟ್ಟಿದ್ದಾಯಿತು. ಹಾಗೆ ಕುತ್ಕೊಂಡು ಪ್ರೇ ಮಾಡಿ ಬ್ಲೆಸ್ಸಿಂಗ್ಸ್ ಕೂಡ ತೊಗೊಂಡಿದ್ದಾಯಿತು. ಆ್ಯಂಡ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮೆಡಿಟೇಷನ್ ಅದು ಇದು ಮಾಡ್ತೀನಿ. ಏನೋ ಒಂಥರ ಫುಲ್ ಖುಷಿ ಆಗುತ್ತೆ. ಬರೋವಾಗ ಇನ್ನು ದೀಪಾರಾಧನೆ ನಾನು, ಜಯಂತ್, ಮಕ್ಕಳು ಎಲ್ಲರೂ ಕೂಡ ಮಾಡ್ತಾ ಇರ್ತೀವಿ. ಅಲ್ಲಿಂದ ಇವತ್ತು ಸೀದಾ ಮನೆಗೆ ಬರಲಿಲ್ಲ. ಜಯಂತ್ ಬನ್ನಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಂದೂರಿ ರೋಟಿ ಪಾಯಿಂಟಿಗೆ ಕರ್ಕೊಂಡು ಹೋಗಿ ಒಂದು ಒಳ್ಳೆ ರೋಟಿ ತಿನ್ನಿಸಿದ್ರು. ಸೊ ತುಂಬ ಚೆನ್ನಾಗಿತ್ತು. ಮಕ್ಕಳು ನಾನು ಎಲ್ಲ ತಿಂದ್ವಿ. ಹಾಗೆ ನಮ್ಮ ಸಂಪು ಕೂಡ ಜಾಯ್ನ್ ಆಗಿದ್ರು ಇವತ್ತು ನಮ್ಮ ಜೊತೆಲಿ. ಇನ್ನು ಮಕ್ಕಳು ಮೊಜಿಟೋ ಕುಡಿತೀರಿ ಅಂತಂದಿದ್ದಕ್ಕೆ ಪೈನಾಪಲ್ ಮತ್ತು ರಾಸ್ಬೆರಿ ಮೊಜಿಟೋನ ಕುಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದು ಮಕ್ಕಳು ಆಟಾಡ್ತಿರುವಾಗ ತುಂಬ